ಟಿಎಂಸಿ ಗೂಂಡಗಳು ಯಾರನ್ನೂ ಬಿಟ್ಟಿಲ್ಲ. ಲೈಂಗಿಕ ಕಾರ್ಯಕರ್ತರಿಂದ ಸಣ್ಣ ವ್ಯಾಪಾರಿಗಳ ತನಕ ಎಲ್ಲರ ಹತ್ರ ದುಡ್ಡು দোচার। আমরা আজকে আমার এতগুলো পরিবার, আমি অন্যান্য না, এগুলো আমার পরিবার, এই পাড়াটাই আমি অনেক কিছু করেছি। আগে যেরকম ছিলাম ভয়ে ভয়ে, এখন অনেক একদম পুরো একদম। ಅಧಿಕಾರಿಗಳು ತಗೊಂಡ್ರ ಲಂಚ ಆಗ್ತೈತಿ, ಟಿಎಂಸಿ ವರ್ಕರ್ಸ್ ದುಡ್ಡು ತಗೊಂಡ್ರ ಅದು ಹಪ್ತಾ ಆಗ್ತೈತಿ। ಅಕ್ರಮವಾಗಿ ಜಾನುವಾರುಗಳನ್ನ ಬಾಂಗ್ಲಾದೇಶಕ್ಕೆ ಕಳ್ಸಕ್ಕೂ ಹಪ್ತಾ ತಗೊಂಡಿತ್ತು। ಒಂದಲ್ಲ ಎರಡಲ್ಲ, ಎಲ್ಲಾ ಕಡೆ ದುಡ್ಡು ದೋಚಿದ್ದು ಟಿಎಂಸಿ ಗೂಂಡಾಗಳು। ಈಗ ಗೊತ್ತಾಗಿರ್ಬೇಕ್ರಿ ಪಶ್ಚಿಮ ಬಂಗಾಳದಾಗ ಪ್ರತಿಯೊಬ್ರು ಮಮತಕ್ಕನ ಸೋಲನ್ನ ಯಾಕೆ ಸೆಲೆಬ್ರೇಟ್ ಮಾಡಿದ್ರು ಅಂತ। ಪಶ್ಚಿಮ ಬಂಗಾಳದಾಗ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಯಾರನ್ನೂ ಬಿಟ್ಟಿಲ್ಲ, ಪ್ರತಿಯೊಬ್ಬರನ್ನು ಲೂಟ್ ಮಾಡೈತಿ, ಪ್ರತಿಯೊಬ್ಬರಿಂದನೂ ಹಫ್ತಾ ವಸೂಲಿ ಮಾಡೈತಿ। ಅಧಿಕಾರಿಗಳ ಲಂಚ ತಿನ್ನೋದು ಬೇರೆ ರೀ, ಟಿಎಂಸಿ ಗೂಂಡಗಳು ತಮಗೆ ಅಂತ ಇಸ್ಕೊಳ್ಳೋ ಕಾಸು, ತಿಂಗಳಿಗೆ ವಾರಕ್ಕೆ ಅಂತ ಇಸ್ಕೊತಿದ್ದ ಕಾಸ ಬೇರೆ। ನೀವು ಇಲ್ಲಿ ತನಕ ನೋಡಿದ್ರಿ, ಪ್ರೈವೇಟ್ ಟೋಲ್ ಮಾಡಿದ್ರು, ಬಸ್ ಅವ್ರಿಗೆ ಟ್ಯಾಕ್ಸ್ ಹಾಕಿದ್ರು, ಎಕ್ಸ್ಟ್ರಾ ಬರೀ ಪ್ರೈವೇಟ್ ಎಲ್ಲಾನು ಇವ್ರಿಗೆ ಕೊಡಬೇಕಾಗಿತ್ತು। ಆದರೆ ಈಗ ದೇವದಾಸಿಯರನ್ನೂ ಕೂಡ ಬಿಟ್ಟಿಲ್ಲ, ಅವರಿಂದ ಕೂಡ ವಾರಕ್ಕೆ ತಿಂಗಳಿಗೆ ಹಫ್ತಾ ವಸೂಲಿ ಮಾಡ್ತಿದ್ರಂತ। ಅಲ್ಲಿನ ದೇವದಾಸಿಯವರು ತಾವೇ ಬದುಕೋದು ಕಷ್ಟ ಅಂತ ಇದ್ರೂ ಕೂಡ ಅಂಥ ರೆಡ್ ಲೈಟ್ ಏರಿಯಾಗಳನ್ನು ಹುಡುಕಿ ಹೋಗಿ ಅಲ್ಲಿನ ಮುಖಂಡರ ಹತ್ರ ಕಾಸಿಸ್ಕೊಳ್ಳೋದು, ಅಲ್ಲಿ ಪ್ರತಿ ಮನೆಗೆ ಹೋಗಿ ಕಾಸಿಸ್ಕೊಳ್ಳೋದು, ಪ್ರತಿಯೊಬ್ಬರ ಹತ್ರನೂ ದುಡ್ಡು ಇಸ್ಕೊಂಡಾರಂತ್ರಿ। ನೀವಿಲ್ಲಿ ಚೆಂದಂಗಿ ಬಾಳಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೊತ ಹೋಗಬೇಕು ಅಂದರೆ ನಮಗೆ ಹಪ್ತಾ ಕೊಡಾಕಬೇಕು ಅಂತ ಟಿಎಂಸಿ ಗೂಂಡಗಳು ಎಚ್ಚರಿಕೆ ಕೊಡ್ತಿದ್ರಂತ। ಬಾಳಾಕ ಬಿಟ್ಟಿಲ್ಲ ಅಂತ, ಭಾಳ ಟಾರ್ಚರ್ ಮಾಡ್ಯಾರಂತ। ಈಗ ಬಿಜೆಪಿ ಗೆದ್ದೈತಿ, ನಾವು ನೆಮ್ಮದಿಯಾಗಿ ಬಾಳ್ಬೋದು ಅಂತ ಅವರು সেলিব্রেট ಮಾಡಾಕತ್ತಾರ, ತಮ್ಮ ನೋವನ್ನ ಹೇಳ್ಕೊಳಕತ್ತಾರ। দিতেই হবে জবরদস্তি, আমরা দেবো না বলেছি বলে আমাদের বাচ্চাদের খাবার বন্ধ, দুধ বন্ধ, সব বন্ধ, আমাদের রেশন পর্যন্ত বন্ধ করে দিয়েছে। না, ব্যাপারটা হচ্ছে যে এখানকার কটা গুন্ডা বাহিনী তৃণমূলের, ঠিক আছে, যে ওটা হচ্ছে এখানকার এমএলএ, মানে এমএলএর হাত এনাদের মাথায় ছিল। তো এখানে রীতিমতন চমকেছে, রীতিমতন ধমকেছে, বাড়িওয়ালাদের কাছ থেকে 20 টাকা, ভাড়াটেদের কাছ থেকে 10 টাকা দিতেই হবে, না দিলে আমার বাড়িতে 16 খানা মেম্বার, ঠিক আছে, ওনাদের করে মানে সব দোকান বন্ধ করে দিয়েছিল, রীতিমতন বাচ্চাদের দুধ বন্ধ করে দিয়েছিল, সবকিছু বন্ধ করে দিয়েছিল, ঠিক আছে, এমনকি আমাকে রীতিমতন শাসিয়েছে। আমি থানা পুলিশ সব জায়গায় ফোন করেছি, কিছুই হয়নি। ಎಂತ ಕೆಟ್ಟ ಮನಸ್ಥಿತಿ ನೋಡ್ರಿ, ದೇವದಾಸಿಯರನ್ನು ಬಿಡ್ಲಾರ್ದ ಅವ್ರ ಹತ್ರ ಕೂಡ ದುಡ್ಡು ಇಸ್ಕೊಂಡಿದ್ದ ಟಿಎಂಸಿ ಗೂಂಡಾಗಳು ಇದಕ್ಕಿನ್ನ ಕೆಟ್ಟ ಕೆಲಸಗಳನ್ನ ಬಂಗಾಳದಾಗ ಮಾಡ್ಯಾರ। ಜಾನುವಾರುಗಳ ಸಾಗಾಣೆ ಮಾಡಬೇಕು ಅಂದ್ರ ಇವರಿಗೆ ಹಪ್ತಾ ಬರ್ತಿತ್ತು, ಅಂದ್ರ ಬಾಂಗ್ಲಾದೇಶಕ್ಕೆ ಇಲ್ಲಿನ ಹಸುಗಳನ್ನ ಕಳಿಸ್ತಿದ್ರು, ಹಸು ಕುರಿ ಎಲ್ಲವನ್ನ ಕಳಿಸ್ತಿದ್ರು। ಗಡಿ ಅಧಿಕಾರಿಗಳು ಈ ಗೂಂಡಾಗಳ ಆದೇಶವನ್ನ ಪಾಲಿಸಬೇಕಿತ್ತು, ಸುಮ್ಮ ಬಾಯಿ ಮುಚ್ಕೊಂಡು ಕುಂದಿರ್ಬೇಕಿತ್ತು। ಎಷ್ಟೇ ಸಾಗಾಣಿಕೆ ಆದರೂ ಕೂಡ ಹಪ್ತಾ ಟಿಎಂಸಿ ಗೂಂಡಾಗಳ ಕೈ ಸೇರ್ತಿತ್ತು। ಅಧಿಕಾರಿಗಳಿಗೆ ಏನೋ ಅಲ್ಪ ಸ್ವಲ್ಪ ಕೊಡ್ತಿದ್ರು, ಕೊಡ್ಲಿಲ್ಲ ಅಂದ್ರೆ ಇಲ್ಲ। ಇವರ ಹಪ್ತಾ ಯಾವ ರೇಂಜಿಗಿತ್ತು, ದೇಶದಿಂದ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅಂದ್ರೆ ನೆಟ್ವರ್ಕ್ ನೋಡ್ರಿ ಅವ್ರದ್ದು। ಸಾರ್ವಜನಿಕರು ಏನೋ ಒಂದು ಸರ್ಕಾರಿ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಅಧಿಕಾರಿಗಳಿಗೆ ದುಡ್ಡು ಕೊಟ್ರೆ ಅದು ಲಂಚ ಅನ್ನಿಸ್ಕೋತೈತಿ, ಟಿಎಂಸಿ ಕಾರ್ಯಕರ್ತರಿಗೆ ದುಡ್ಡು ಕೊಟ್ರ ಅಬ್ವಿಯಸ್ಲಿ ಅದು ಹಪ್ತಾ ಇಲ್ರಿ, ಅದು ಪ್ರೈವೇಟ್ ಮಂದಿ ಹೆದರಿಸಿ ಬೆದರಿಸಿ ದುಡ್ಡು ಇಸ್ಕೊಂಡಿದ್ ಲೆಕ್ಕನೇ ರೀ। ಪಶ್ಚಿಮ ಬಂಗಾಳದಾಗ ಇಲ್ಲಿ ತನಕ ರೇಷನ್ ಕಾರ್ಡ್ಸ್ ಅಂದ್ರೆ ಪಡಿತರ ಚೀಟಿಗಳು ಹಂಚಿಕೆ ಹೆಂಗೆ ಹಾಕಿದ್ದು ಗೊತ್ತೇನ್ರಿ? ಬಾಂಗ್ಲಾದಿಂದ ಬಾ, ಎಲ್ಲಿಂದರೆ ಬಾ, ಯಾವ ದೇಶದ ಮೂಲೆಯಿಂದರೆ ಬಾ, ಇಲ್ಲಿ ನಿನಗೆ ಪಡಿತರ ಚೀಟಿ ಬೇಕು ಅಂದ್ರೆ ನೀ ಲಂಚ ಅಧಿಕಾರಿಗಳಿಗೆ ಕೊಡಬೇಕಾಗಿರಲಿಲ್ಲ, ಅದರ ಬದಲಿಗೆ ಒಂದು ಸಲ ನಿನಗೆ ಪಡಿತರ ಚೀಟಿ ಸಿಕ್ತು ಅಂದ್ರೆ ತಿಂಗಳಿಗೆ ಒಂದು ಸಲ ಹಪ್ತಾ ರೂಪದಲ್ಲಿ ಟಿಎಂಸಿ ಗೂಂಡಾಗಳಿಗೆ ಕೊಡಬೇಕಿತ್ತು। ಇದೇ ರೀತಿ ಸಾಕ್ತಿತ್ತು, ತಿಂಗಳ ಹೋಗುವವರೆಗೆ ಹಪ್ತಾ ಕೊಡು, ನಿನಗೆ ಸಿಗೋ ರೇಷನ್ ತಗೋ, ಇದೇ ರೀತಿ ಇತ್ತು। ಟಿಎಂಸಿ ಸೋತ ಮೇಲೆ ಎಲ್ಲ ಮಂದಿ ಇದ್ರ ಬಗ್ಗೆ ಹೇಳಕ್ಕೆ ಚಾಲೂ ಮಾಡಿದ್ರು, ನಮಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು। ಎಷ್ಟೋ ಕಡೆ ইলিগাল ಆಗಿ ಪಡಿತರ ಚೀಟಿ ಹಂಚಿ ಬಿಟ್ಟಿದ್ರು, ಅದು ಕೂಡ ಬೆಳಕಿಗೆ ಬಂತು। এই মুহূর্তে আমাদের তৃণমূল পার্টি অফিস থেকে এই যে রেশন কার্ড বেরোচ্ছে, যেটা চাল চুরি ডাল চুরি এতদিন শুনেছিলাম, তৃণমূল পার্টি অফিস থেকে জয় শ্রীরাম, এই যে তৃণমূল পার্টি অফিস থেকে রেশন কার্ড বেরোচ্ছে, কয়েকশো রেশন কার্ড,
কার্ড, এই যে রেশন তুলে ওরা সবাই মিলে মদ গাঁজা বিড়ি খেত। এই দুর্নীতিগ্রস্ত সরকারকে মানুষ স্বেচ্ছাতে এবং স্বতঃস্ফূর্তভাবে ভোটাধিকার প্রয়োগ করে তাড়িয়ে দিয়েছে বাংলা থেকে। আজকে আমরা ভারতীয় জনতা পার্টির সৈনিক, আমাদের বলা হয়েছিল 4 তারিখে উল্টো দিকে টাঙিয়ে মারা হবে। এই যে রেশন কার্ড নিয়ে এসো। এই যে তৃণমূল পার্টি অফিস থেকে হাজার হাজার রেশন কার্ড এই ওনাদের ড্রামে ভরা রয়েছে। এই যে তৃণমূল পার্টি অফিস, উত্তম সেনগুপ্তর পার্টি অফিস, এটা সব ঘর অন্য জনকে দিয়েছে, বড় লোককে দিয়েছে 20,000 টাকা। দেখুন রেশন কার্ড দেখুন ಎಲ್ಲದಕ್ಕಿಂತ ದೊಡ್ಡ ಸ್ಕ್ಯಾಮ್ ಯಾವ್ದು ಹೇಳ್ರಿ? TMC ಗೂಂಡಾಗಳು ಕಟ್ಟು ಮನಿ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ರು. ಇದರ ಅರ್ಥ ಸರ್ಕಾರದ ಕಡೆಯಿಂದ ಸಾರ್ವಜನಿಕರಿಗೆ, ಬಡವರಿಗೆ ಯಾವುದೇ ಸ್ಕೀಮ್ ಜಾರಿ ಆದ್ರೂ ಮನೆ ಕಟ್ಕೊಳ್ಳೋಕ್ಕಾಗಲಿ, ಶೌಚಾಲಯ ನಿರ್ಮಾಣಕ್ಕಾಗಲಿ ದುಡ್ಡು ಬಂದ್ರ, ಒಂದು ವೇಳೆ ಅವ್ರು ಅದನ್ನು ಕಟ್ಕೊಳ್ಳೋಕೆ ರೆಡಿ ಮಾಡತ್ತಿದ್ರ ಅದರೊಳಗೆ ಅರ್ಧ ಶೇರ್ ಅಥವಾ ಇಷ್ಟು % ಶೇರ್ ಅಂತ TMC ಗೂಂಡಗಳಿಗೆ ಹಪ್ತಾ ರೀತಿ ಕೊಡಬೇಕಿತ್ತು. ಕಟ್ಟೋದು ಶುರು ಮಾಡಿ ಮುಗಿಯೋ ತನಕ ಅವ್ರು ಯಾವಾಗ ಬಂದು ಕೇಳಿದ್ರು ಅವ್ರಿಗೆ ರೊಕ್ಕ ಕೊಡಾಕ ಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮಗೆ ಕಟ್ಟಕ್ಕೆ ಬಿಡ್ತಾನೇ ಇರಲಿಲ್ಲ ಅವರು. ಅಂತ ಕೆಟ್ಟ ಸಂಸ್ಕೃತಿಯನ್ನ ಬೆಳೆಸಿ ಆ ರೀತಿ ದೋಚಿದ್ರು. পুলিশ 100 নম্বরে ಲೈಂಗಿಕ ಕಾರ್ಮಿಕರಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಇವ್ರ ಕಾಟ ತಪ್ಪಿರ್ಲಿಲ್ಲ. ರೋಡ್ ಸೈಡ್ ಕುಂತು ಮಾರ್ತಾರಲ್ರಿ, ಅವ್ರನ್ನೂ ಬಿಟ್ಟಿರ್ಲಿಲ್ಲ. ಅದೆಷ್ಟು ಕೆಟ್ಟದಾಗಿ ಆಡಳಿತ ಮಾಡಿದ್ರು ನೋಡ್ರಿ ಮಮತಕ್ಕ ಮತ್ತೆ ಹೇಳ್ತಾರ, ನಾವು ಇದ್ದಿದ್ದೇ ಬಂಗಾಲದ ಉದ್ಧಾರಕ್ಕಾಗಿ, ಬಂಗಾಳವನ್ನ ಅಭಿವೃದ್ಧಿ ಮಾಡೋದೇ ನಮ್ಮ ಗುರಿಯಾಗಿತ್ತು. ಈ ರೀತಿ ಅಭಿವೃದ್ಧಿ ಕೆಳಮಟ್ಟ ಅಂದ್ರ ಅತಿ ಕೆಳಮಟ್ಟದಿಂದ ಹಪ್ತಾ ವಸೂಲಿ ಮಾಡ್ಕೊಂಡು ಅದೇನು ಉದ್ಧಾರ ಮಾಡತ್ತಿದ್ರೆ. ಈಗ BJP ಬಂದ ಮೇಲೆ ಇದು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬಿದ್ದೈತಿ. ಪ್ರತಿ ಒಬ್ರು ಕೂಡ ಸೆಲೆಬ್ರಿಟಿ ಯಾಕೆ ಮಾಡತ್ತಾರು ಅಂದ್ರ ಪ್ರತಿ ಒಬ್ಬರಿಗೂ ಇದು ಟಾರ್ಚರೇ ಆಗಿತ್ತು. ಪ್ರತಿ ಒಬ್ಬರತ್ನ ಖರೆ ಹೇಳತ್ತೀನಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಟಾರ್ಚರ್ ಇದ್ದೇ ಇತ್ತು. ಮಮತಕ್ಕ ಅಧಿಕಾರದಿಂದ ಇಳಿದ ಮೇಲೆ ಎಲ್ಲರಿಗೂ ಅದೇ ರೀತಿ ಖುಷಿ ಆಗೈತಿ. ಅಪ್ಪ ಫೈನಲಿ ನಮಗೆಲ್ಲ ಮಮತಕ್ಕನ ಗೂಂಡಗಳಿಂದ ಮುಕ್ತಿ ಸಿಕ್ತು ಅನ್ನೋ ಖುಷಿಗೆ ಅಷ್ಟೊಂದು ಸೆಲೆಬ್ರೇಷನ್ ನೀವೆಲ್ಲ ನೋಡಿದ್ರಿ.